ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯಾದಗಿರಿಯಲ್ಲಿ ರಸಗೊಬ್ಬರ ಸಿಗದೆ ರೈತರು ಈ ಕ್ಷಣಕ್ಕೂ ಕೂಡ ಪರದಾಡ್ತಿದ್ದಾರಂತೆ. ಸಮರ್ಪಕವಾಗಿ ರಸಗೊಬ್ಬರವನ್ನ ಪೂರೈಕೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಅಧಿಕಾರಿಗಳು ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಜಿಲ್ಲೆಯಲ್ಲಿ ಯೂರಿಯಾ, ಡಿಎಪಿ, ಕಾಂಪ್ಲೆಕ್ಸ್ ರಸಗೊಬ್ಬರದ ಕೊರತೆ ಎದುರಾಗಿದ್ದು ಅನ್ನದಾತರ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಆಗ್ತಾ ಇಲ್ಲವಂತೆ. ರಸಗೊಬ್ಬರ ಯೂರಿಯಾ ರಸಗೊಬ್ಬರ ಪಡೆದುಕೊಳ್ಬೇಕು ಅಂದ್ರೆ PID ಕಡ್ಡಾಯವಾಗಿದೆಯಂತೆ. 1 ಎಕರೆಗೆ 1 ಬ್ಯಾಗ್ ಯೂರಿಯಾ ರಸಗೊಬ್ಬರದ ವಿತರಣೆ ಆಗ್ತಾ ಇದೆ. FID ಇಲ್ಲದಿದ್ರೂ ಕೂಡ 10 ಎಕರೆ ಭೂಮಿ ಇದ್ರೂ 2 ಬ್ಯಾಗ್ ಗೊಬ್ಬರ ವಿತರಣೆ ಮಾಡಲಾಗ್ತಾ ಇದ್ದು, FID ಕಡ್ಡಾಯದಿಂದ ಭೂಮಿ ಲೀಸ್ಗೆ ಪಡೆದು ಕೃಷಿ ಮಾಡೋರಿಗೆ ಸಂಕಷ್ಟ ಎದುರಾಗಿದೆ. ಪ್ರತಿ ಎಕರೆಗೆ 1 ಬ್ಯಾಗ್ ಯೂರಿಯಾ ವಿತರಣೆಗೆ ರೈತರು ಆಗ್ರಹಿಸಿದ್ದು, FID ಕಡ್ಡಾಯದಿಂದ ರಸಗೊಬ್ಬರ ವಿತರಣೆಗೆ ತಾಂತ್ರಿಕ ಸಮಸ್ಯೆಗಳು ಎದುರಾಗ್ತಾ ಇದೆಯಂತೆ. ಬೇಡಿಕೆಗೆ ತಕ್ಕಂತೆ ರಸಗೊಬ್ಬರ ವಿತರಿಸಿ ಅಂತ ರೈತರು ಆಗ್ರಹಿಸಿದ್ದಾರೆ. NMDC ಕುಡಿತಿನ ಭೂಮಿ, ಕೊಳಗಲ್ ಭೂಮಿ ಅಕ್ವೈರ್ ಮಾಡ್ಕೊಂಡಿರೋದ್ರಿಂದ ರೈತರು ಅವತ್ತು ಆಸೆಪಟ್ಟು ಏನಂದರೆ ಮಕ್ಕಳಿಗೆ ಕೆಲಸ ಸಿಗ್ತೈತಿ, ನಮಗೆ ಉದ್ಯೋಗ ಸಿಗ್ತದೆ ಅಂತ ಹೇಳಿ ಆಸೆಪಟ್ಟು ಕೊಟ್ಟರು ಅವತ್ತಿನ ದಿನ. ಆದರೆ ಇವತ್ತಿಗೆ ಫ್ಯಾಕ್ಟ್ರಿ ಹಾಕಿಲ್ಲ ಅಥವಾ ಮತ್ತು ಉದ್ಯೋಗ ಆಗಿಲ್ಲ ರೈತ ಮಕ್ಕಳಿಗೆ. ಆದ್ದರಿಂದ ಇವತ್ತಿನ ದಿನ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವತ್ತಿನ ಪರಿಸ್ಥಿತಿಗೆ ತಕ್ಕಂಗೆ 1 ಕೋಟಿ ರೂಪಾಯಿ ಭೂಮಿ ಬೆಲೆ ಇದೆ. ಆ ಭೂಮಿನ ಬೆಲೆ 8 ಲಕ್ಷವರೆಗೆ ಅಕ್ವೈರ್ ಮಾಡ್ಕೊಂಡಿದ್ರು. ಹೆಚ್ಚಿನ ಅಮೌಂಟನ್ನು ಕೊಡ್ಬೇಕೊಂದು ರೈತರಿಗೆ, ಇಲ್ಲ ಅಂದರೆ ಫ್ಯಾಕ್ಟ್ರಿ ಹಾಕಿ ಉದ್ಯೋಗ ಕೊಡ್ಬೇಕೊಂದು. ಅವೆರಡು ಇಲ್ಲ ಅಂದಾಗ ಭೂಮಿ ವಾಪಸ್ ಬಿಡ್ಬೇಕು ರೈತರಿಗೆ. 25 ಎಕರೆಕ ಬೀಜ ಒಯ್ಲಕ್ಕೆ ಬಂದಿವಿ, ಎಣ್ಣೆ ಒಯ್ಯಕ್ಕೆ ಹೋಗ್ತೀವಿ. ಮಸಾಲಿಗೆ ನಮ್ಗೆ FID ತಂಬರ ಅಂದ್ರೆ ಹೊಲ್ದವ್ರು ಕೊಡ್ತಾರೆ, ಹೊಲ ಗೌಡ್ರು ಇರ್ತಾವ. ಅದಕ್ಕೆ ಬೀಜದವ್ರು ಮಸಾಲೆ ದುಕಾನದವ್ರಿಗೆ ಇವ್ರಿಗೆ ಬೀಜ ಒಯ್ಯಮ್ಮ ಬೇಡ ಅಂತ ಕೇಳಕೈತಿ. ಗೊಬ್ಬರ ಸಲ ಇವ್ ಬೀಜ ಒಯ್ಯಾಗೆ ಗೊಬ್ಬರ ಕೇಳ್ಕೊಂಡೇ ಒಯ್ಬೇಕು ನಾವು, ಅದಕ್ಕೆ ಕೇಳಕೈತಿವಿ ಸರ್. ಬೀಜ ಒಯ್ಯನ ಬೇಕಾಗಲ್ಲ, ಒಂದು 15-20 ದಿನಕ್ಕೆ ಬೇಕು. ಅವ್ರು ಏನು ಹೇಳ್ತಾರ್ರಿ, FID ತರಬೇಕು, ಆ ನಂತರ ಅವರು ಆನ್ಲೈನ್ನಾಗ ಅದನ್ನ ಎಂಟ್ರಿ ಮಾಡಬೇಕು ಅಂದಾಗ ಅದು ವಿಳಂಬ ಆಗಿ ಅವ್ರ ಬಳಿ ಅಲ್ಪ ಸ್ವಲ್ಪ ಸ್ಟಾಕ್ ಇದ್ದದ ಅವ್ರು ವಿತರಣೆ ಮಾಡೋಕೆ ರೆಡಿ ಇದ್ದಾರೆ. ಆದ್ರೆ ರೈತರ ಬಳಿ ಅವ್ರು ಬಂದಾಗ ಸರಿಯಾಗಿ ಅದು 2-3 ಸಲ ಅದು ಎಂಟ್ರಿ ಮಾಡ್ಬೇಕ್ರಿ ಅಂತ ಅವ್ರು ಹೇಳ್ತಾರೆ. ಎಂಟ್ರಿ ಆಗ್ತಾ ಇಲ್ಲ, ರೈತರ ಕೆಲಸ ವಿಳಂಬ ಆಗ್ಲಕತ್ತದ, ಅವ್ರಿಗೆ ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ. ಅದಕ್ಕಾಗಿ ದಯಮಾಡಿ ಯಾದಗಿರಿ ಜಿಲ್ಲೆಯ ಕೃಷಿ ಅಧಿಕಾರಿಗಳು ಅದರ ಗಮನ